ಹಲೋ, ವೆಲ್ಕಮ್ ಬ್ಯಾಕ್ ಟು ಆಲ್. ಇವತ್ತಿಂದ ನಾವು ಕ್ಲಾಸ್ 11 ಜಿಯೋಗ್ರಫಿ NCERTನ ಚರ್ಚಿಸೋಣ. ಫಸ್ಟಾಗಿ ಚಾಪ್ಟರ್ 1 ದ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ದ ಅರ್ತ್. ಅರ್ತ್ ಹೇಗೆ ಒರಿಜಿನ್ ಆಯಿತು ಮತ್ತು ಅದು ಹೇಗೆ ಬೆಳೀತು, ಅರ್ಥಲ್ಲಿ ಜೀವಿಗಳು ಹೇಗೆ ಬಂತು, ಉಗಮ ಆಯಿತು, ಅದ್ರ ಬಗ್ಗೆ. ಇಲ್ಲಿ ಅನೇಕ ಹೈಪೋಥಿಸಿಸ್ಗಳಿತ್ತು. ಹೈಪೋಥಿಸಿಸ್ ಅಂದರೆ ಊಹೆಗಳು. ಫಸ್ಟಾಗಿ ಇಮಾನ್ಯುಯಲ್ ಕಾಂತ್, ಈತ ಮ್ಯಾಥಮೆಟಿಷಿಯನ್ ಹೌದು, ಕೂಡ ಫಿಲಾಸಫರ್ ಕೂಡ ಹೌದು. ಈತ ಒಂದು ಏನು ಮಾಡ್ತಾನಂದರೆ ಒಂದು ನೆಬುಲರ್ ಹೈಪೋಥಿಸಿಸ್ ಅಂತ ಒಂದು ಊಹೆ ಮಾಡ್ತಾನೆ. ಸೊ ಒಂದು ಕ್ಲೌಡ್ ಆಗಿತ್ತು, ಕ್ಲೌಡಿಂದ ಎವಲ್ಯೂಷನ್ ಆಯ್ತು ಅಂತ. ಸೊ ಈತ ಅಂತ ಏನೇನೇ ಲ್ಯಾಬ್ಸೇ ಬರ್ತಾನೆ. ಈಸ್ ಫ್ರೆಂಚ್ ಸೈಂಟಿಸ್ಟ್. 1996ರಲ್ಲಿ ಅದನ್ನು ಸ್ವಲ್ಪ ರಿವೈಸ್ ಮಾಡ್ತಾನೆ. ಸೊ ಇವನ ಪ್ರಕಾರ ಏನು ಹೇಳ್ತಾನೆ ಅಂದರೆ, ಹೈಪೋಥಿಸಿಸ್ ಕನ್ಸಿಡರ್ಡ್ ದಟ್ ದ ಪ್ಲಾನೆಟ್ಸ್ ವರ್ ಫಾರ್ಮ್ಡ್ ಔಟ್ ಆಫ್ ಕ್ಲೌಡ್ ಆಫ್ ಮೆಟೀರಿಯಲ್ ಅಸೋಸಿಯೇಟೆಡ್ ವಿತ್ ದ ಯೂತ್ಫುಲ್ ಸನ್. ಏನಂತಾರಂದ್ರೆ ಮೆಟೀರಿಯಲಿಂದನೇ ಕ್ಲೌಡ್ ಆಗಿ ಅದು ನೆಬುಲರ್ ಹೈಪೋಥಿಸಿಸ್ ಅಂದ್ರೆ, ನೆಬುಲರ್ ಅಂದರೆ ಕ್ಲೌಡ್ ಫಾರ್ಮೇಷನ್, ಕ್ಲೌಡ್ ಆಗಿ ಅದರ ನಂತರ ಅದು ಯೂನಿವರ್ಸ್ ಏನಾಯಿತು, ಉಗಮವಾಯಿತು ಅಂತ ಹೇಳ್ತಾನೆ, ಫಾರ್ಮ್ ಆಯಿತು ಅಂತ ಹೇಳ್ತಾನೆ. ಸೊ ಅದಾದಮೇಲೆ 1950ರಲ್ಲಿ ಕೂಡ ಇದೇ ಥಿಯರಿನ ಒಪ್ಪಲಾಗಿತ್ತು. ಸೊ ಅದರ ನೆಕ್ಸ್ಟ್ ಆಟೋ ಸ್ಕ್ಯಾಟ್ಮಿಟ್ ಮತ್ತು ಕಾರ್ಲ್ ವೆಗ್ನರ್ ಅಂತ ಇಬ್ಬರು ಸೈಂಟಿಸ್ಟ್ಗಳೇನು ಮಾಡ್ತಾರೆ ಅಂದರೆ, ಇದನ್ನೇ ಮತ್ತೊಂದು ಸ್ವಲ್ಪ ರಿವೈಸ್ ಮಾಡಿ ಅವರ ಥಿಯರಿ ಏನು ಹೇಳ್ತಂದರೆ, ನೆಬುಲರ್ ಹೈಪೋಥಿಸಿಸ್ ದೋ ಡಿಫರಿಂಗ್ ಇನ್ ಡೀಟೇಲ್ಸ್ ದೇ ಕನ್ಸಿಡರ್ಡ್ ದ್ಯಾಟ್ ದ ಸನ್ ವಾಸ್ ಸರೌಂಡೆಡ್ ಬೈ ದ ಸೋಲಾರ್ ನೆಬುಲಾ. ಅಂದರೆ ಒಂದು ಸೋಲಾರ್ ನೆಬುಲಾ, ಅದರಲ್ಲಿ ಏನಾಗಿತ್ತು, ಹೀಲಿಯಂ, ಹೈಡ್ರೋಜನ್ ಮತ್ತು ಡಸ್ಟ್ಗಳಿಂದ ಅದು ಸರೌಂಡ್ ಆಗಿತ್ತು. ಸೊ ಅದ್ರ ಸುತ್ತ ಸನ್ ಸುತ್ತ ಇದ್ದ. ಈ ರೀತಿಯಾಗಿ ಏನಾಯಿತು, ನಮ್ಮ ಯೂನಿವರ್ಸ್ ಫಾರ್ಮ್ ಆಯಿತು ಅಂತೇಳಿ ಇವ್ರು ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ. ಸನ್ ವಾಸ್ ಸರೌಂಡೆಡ್ ಬೈ ದ ಸೋಲಾರ್ ನೆಬುಲಾ ಕಂಟೈನಿಂಗ್ ಮೋಸ್ಟ್ಲಿ ದ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಅಲಾಂಗ್ ವಿತ್ ವಾಟ್ ಮೈ ಬಿ ಟರ್ಮ್ಡ್ ಆಸ್ ಡಸ್ಟ್. ಇವೆಲ್ಲ ನಂತರ ಏನಾಯಿತು ಅಂದರೆ, ದ ಫ್ರಿಕ್ಷನ್ ಮತ್ತು ಕೊಲಿಷನ್, ಘರ್ಷಣೆ ಮತ್ತು ಫ್ರಿಕ್ಷನ್ಗಳ ಕಾರಣದಿಂದ ಸೊ ಇದು ಒಂದು ರೀತಿ ಡಿಸ್ಕ್ ಶೇಪ್ಡ್ ಆಯಿತು, ಅಂದರೆ ಅಂಡಾಕೃತಿ ಆಯಿತು. ಇಟ್ಸ್ ನಾಟ್ ಅ ಸರ್ಕಲ್, ಅಂಡಾಕೃತಿಯಾಗಿ ಅರ್ಥ ಫಾರ್ಮೇಷನ್ ಆಯಿತು. ಸೊ ಅದ್ರ ಮೇಲೆ ಅರ್ಥ ಬೆಳೀತಾ ಏನಾಯಿತು, ಸೊ ಈಗಿನ ಪ್ಲಾನೆಟ್ ಆಯಿತು ಅಂತೇಳಿ ಇವ್ರ ಥಿಯರಿ. ಇದು ಓಲ್ಡ್ ಥಿಯರಿ. ಈಗ ಮಾಡರ್ನ್ ಥಿಯರಿ ಅಂದರೆ, ಒರಿಜಿನ್ ಆಫ್ ಯೂನಿವರ್ಸಿಗೆ ಮಾಡರ್ನ್ ಥಿಯರಿ ಏನಂದರೆ, ಸೊ ಬಿಗ್ ಬ್ಯಾಂಗ್ ಥಿಯರಿ. ಇದನ್ನು ಇವತ್ತಿಗೂ ಕೂಡ ಒಪ್ಪುವಂಥ ಥಿಯರಿ. ಎಲ್ಲ ವಿಜ್ಞಾನಿಗಳು ಇದು ಹೀಗೆ ಆಗಿರ್ಬೋದು, ಇದು ಕೂಡ ನಾಟ್ ಪರ್ಫೆಕ್ಟ್, ಈ ರೀತಿ ಆಗಿರ್ಬೋದು ಅಂತೇಳಿ ಒಪ್ಪುವಂಥದ್ದು ಥಿಯರಿ ಇದು. ಇದರಲ್ಲಿ ಇದು ಏನಂದರೆ, ಎಡ್ವಿನ್ ಹಬಲ್ 1920ರಲ್ಲಿ ಎಡ್ವಿನ್ ಹಬಲ್ ಏನು ಹೇಳ್ತಾನೆ ಎಕ್ಸ್ಪ್ಯಾಂಡಿಂಗ್ ಆಫ್ ಯೂನಿವರ್ಸ್ ಹೈಪೋಥಿಸಿಸ್ ಅಂತ ಹೇಳ್ತಾನೆ. ಅಂದರೆ ಇವತ್ತಿಗೂ ಕೂಡ ಎಕ್ಸ್ಪ್ಯಾಂಡ್ ಆಗಿತ್ತು ಬಿಗ್ ಬ್ಯಾಂಗ್ ಥಿಯರಿಯಿಂದ. ಈ ಬಿಗ್ ಬ್ಯಾಂಗ್ ಥಿಯರಿ ಮೇನ್ ಕಾರಣ, ಈಗ ನಮ್ಮ ಪ್ಲ್ಯಾನೆಟ್ ಇರ್ಲಿಕ್ಕೆ ಕಾರಣ, ಸೋರ್ಸಿಗೆ ಕಾರಣ. ಸೊ ಅದು ಈ ಪ್ಲ್ಯಾನೆಟ್ ಇವತ್ತಿಗೂ ಕೂಡ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತೇಳಿ ಈತ ಹೇಳ್ತಾನೆ. ಸೊ ಅದಕ್ಕೆ ಈತ ಯಾವ ಉದಾಹರಣೆ ಕೊಡ್ತಾನೆಂದರೆ, ಟೇಕ್ ಬಲೂನ್, ಎಕ್ಸಾಂಪಲ್ ಆಫ್ ಬಲೂನಲ್ಲಿ ಈಗ ನಾವು ಓದಲಿಕ್ಕಿಂತ ಮುಂಚೆ ಬ್ಲ್ಯಾಕ್ ಮಾರ್ಕರಲ್ಲಿ ಪಾಯಿಂಟ್ ಮಾಡಬೇಕು, ತುಂಬ ಹತ್ತಿರ ಪಾಯಿಂಟ್ ಮಾಡಬೇಕು. ಸೊ ಅದು ನಾವು ಊದಿದಾಗ ನೋಡಬೇಕು, ಅಂದರೆ ಓದಲಿಕ್ಕಿಂತ ಮುಂಚೆ ಡಿಸ್ಟೆನ್ಸ್ ನೋಡಬೇಕು. ಆಯ್ತು, ಓದಲಿಕ್ಕಿಂತ ಮುಂಚೆ ನಾವು 0.5 ಡಿಸ್ಟೆನ್ಸ್ ಕೊಟ್ಟಿದ್ದರೆ, ಓದಿ ಆದಮೇಲೆ ಅದು 1-2 ಮೀಟರ್ ಡಿಸ್ಟೆನ್ಸ್ ಹೋಗಿತ್ತಂದರೆ ಹೋಗಿರುತ್ತೆ ಆಲ್ಮೋಸ್ಟ್, ಎಕ್ಸ್ಪ್ಯಾಂಡ್ ಆಗ್ತಾ. ಸೊ ಇದ್ರ ಅರ್ಥ ಏನಂದರೆ, ಇದು ಒಂದು ಎಕ್ಸಾಂಪಲ್. ಈಗ ನಮ್ಮ ಪ್ಲ್ಯಾನೆಟ್ ಕೂಡ ಇವತ್ತಿಗೂ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂಥೇಳಿ ಈ ಥಿಯರಿನ ಎಡ್ವಿನ್ ಹಬಲ್ ಇಡ್ತಾನೆ. ಸೊ ಇದನ್ನು ನಂಬಲಾಗುತ್ತೆ, ಬಟ್ ಇದು ಪಾರ್ಷಿಯಲಿ ಮಾತ್ರ ಕರೆಕ್ಟ್, ಯಾಕಂದರೆ ಇದಕ್ಕೆ ಯಾವುದೂ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಸೊ ಇದಕ್ಕೆ ಪೂರಕವಾದ ಕೆಲವೊಂದು ಥಿಯರಿಗಳಿತ್ತು. ಸೊ ಅದರಲ್ಲಿ ಯಾವುದಂತ ಬಂದರೆ, ಅಂದರೆ ಅರ್ತ್ ಫಸ್ಟ್ ಟಿನ್ನಿ ಬಾಲ್ ಆಗಿತ್ತು, ಹಿಂಗೆ ಸಿಂಗುಲರ್ ಆಟಮ್, ಅಂದರೆ ಒಂದು ನಮ್ಮ ಅಣು ಅಂತ ಹೇಳ್ತೀವಿಲ್ಲ, ಆ ರೀತಿ ಒಂದು ಆಟಮ್ ಆಗಿತ್ತು. ಅದು ನಂತರ ಎಕ್ಸ್ಪ್ಯಾಂಡ್ ಆಗ್ತಿದ್ದು ಅಂತೇಳಿ ಈ ಥಿಯರಿ ಹೇಳುತ್ತೆ. ಅನ್ಇಮ್ಯಾಜಿನಲಿ ಸ್ಮಾಲ್ ವಾಲ್ಯೂಮ್, ಅದು ತುಂಬ ಆವಾಗಂದರೆ ಅದು ನಾವು ಇಮ್ಯಾಜಿನ್ ಕೂಡ ಆಗೋದಿಲ್ಲ, ಅಂತಹ ಒಂದು ತುಂಬ ಸಣ್ಣ ಅಣು ಆಕಾರದಲ್ಲಿದ್ದಂಥದ್ದು. ಮತ್ತು ಇನ್ಫಿನಿಟ್ ಟೆಂಪ್ರೇಚರ್, ಹೆವಿ ಟೆಂಪ್ರೇಚರ್, ಇನ್ಫಿನಿಟ್ ಟೆಂಪ್ರೇಚರ್ ಕೂಡ ಲೆಕ್ಕಿಸಲಾಗ್ತಿಲ್ಲ ಅಷ್ಟು ಟೆಂಪ್ರೇಚರ್ ಆವಾಗಿನ ಅರ್ತ್. ಮತ್ತು ಇನ್ಫಿನಿಟ್ ಡೆನ್ಸಿಟಿ, ಆವಾಗಿನ ಪ್ಲ್ಯಾನೆಟ್ ಹೊಂದಿತ್ತು. ಇನ್ಫಿನಿಟ್ ಡೆನ್ಸಿಟಿ ಮತ್ತು ಇನ್ಫಿನಿಟ್ ಟೆಂಪ್ರೇಚರ್ ಹೊಂದಿತ್ತು. ಮತ್ತು ಅನ್ಇಮ್ಯಾಜಿನೇಬಲ್ ಸ್ಮಾಲ್ ವ್ಯಾಲ್ಯೂಮ್ ಆಫ್ ಟಿನ್ನಿ ಬಾಲ್ ಆಗಿತ್ತು. ನಂತರದಲ್ಲಿ ಅದರ ಉಗಮ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಏನಾಯ್ತು ಅಂತ ಹೇಳಿದ್ರೆ, ದ ಬಿಗ್ ಬ್ಯಾಂಗ್ ದ ಟಿನ್ನಿ ಬೋಲ್ ಎಕ್ಸ್ಪ್ಲೋಡೆಡ್ ವೈಲೆಂಟ್ಲಿ. ಏನಾಯಿತು, ನಂತರದಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಈ ಟಿನ್ನಿ ಬೋಲ್ ಏನಾಯಿತು, ಎಕ್ಸ್ಪ್ಲೋಡ್ ಆಯಿತು, ಅಂದರೆ ಬ್ಲಾಸ್ಟ್ ಆಯಿತು.
ಸೊ ದಿಸ್ ಲೆಡ್ ಟು ದ ಹ್ಯೂಜ್ ಎಕ್ಸ್ಪೆನ್ಷನ್, ಇದೇ ಒಂದು ಹ್ಯೂಜ್ ಎಕ್ಸ್ಪೆನ್ಷನ್ಗೆ ಕಾರಣ ಆಯಿತು. ಸೊ ಇಟ್ ಈಸ್ ನಾವು ಜನರಲಿ ಅಕ್ಸೆಪ್ಟೆಡ್ ದಟ್ ದ ಈವೆಂಟ್ ಆಫ್ ಬಿಗ್ ಬ್ಯಾಂಗ್ ಟುಕ್ ಪ್ಲೇಸ್ ಇನ್ 13.7 ಬಿಲಿಯನ್ ಇಯರ್ಸ್ ಎಗೋ. ಇವತ್ತಿಗೆ ಹೋಲಿಸಿದರೆ 13.7 ಬಿಲಿಯನ್ ವರ್ಷಗಳ ಹಿಂದೆ ಈ ಟಿನ್ನಿ ಬೋಲ್ ಎಕ್ಸ್ಪ್ಲೋರ್ಡ್ ಆಗಿತ್ತು ಅಂತ ವಿಜ್ಞಾನಿಗಳು ಊಹೆ ಪಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಕ್ಸ್ಪೆನ್ಷನ್ ಕಂಟಿನ್ಯೂ ಆಗಿದೆ ಈವನ್ ಟು ದ ಪ್ರೆಸೆಂಟ್ ಡೇ. ಆ್ಯಸ್ ಇಟ್ ಗ್ರೀವ್ ಸಮ್ ಎನರ್ಜಿ ವಾಸ್ ಕನ್ವರ್ಟೆಡ್ ಇಂಟು ಮ್ಯಾಟರ್, ಸಮ್ ಎನರ್ಜಿಗಳು ಮ್ಯಾಟರ್ಗೆ ಕನ್ವರ್ಟ್ ಆಯಿತು. ದೇರ್ ವಾಸ್ ಪರ್ಟಿಕ್ಯುಲರ್ಲಿ ರ್ಯಾಪಿಡ್ ಎಕ್ಸ್ಪೆನ್ಷನ್ ವಿತಿನ್ ದ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಆಫ್ಟರ್ ದ ಬ್ಯಾಂಗ್. ಅಂದರೆ ಯಾವಾಗ ಬಿಗ್ ಬ್ಯಾಂಗ್ ಥಿಯರಿ ಆಗಿತ್ತು, ಎಕ್ಸ್ಪ್ಲೋರ್ಡ್ ಆಗಿತ್ತು, ಅಲ್ಲಿಂದ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಂದನೂ ಎಕ್ಸ್ಪ್ಯಾಂಡ್ ಆಗ್ತಿದೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದರ ನಂತರದಲ್ಲಿ ಏನಾಯಿತು, ಎಕ್ಸ್ಪಾನ್ಷನ್ ತುಂಬ ಸ್ಲೋ ಡೌನ್ ಆಗ್ತಾ ಬಂತು. ವಿದಿನ್ ಫಸ್ಟ್ 3 minutes ಫ್ರಮ್ ದ ಬಿಗ್ ಬ್ಯಾಂಗ್ ಇವೆಂಟ್ ದ ಫಸ್ಟ್ ಆಟಮ್ ಬಿಗಿನ್ ಟು ಫ್ರಮ್. ಬಿಗ್ ಬ್ಯಾಂಗ್ ಥಿಯರಿ ಏನಾಯಿತು, ಬಿಗ್ ಬ್ಯಾಂಗ್ ಎಕ್ಸ್ಪ್ಲೋರ್ಡ್ ಆದ ಕೇವಲ 3 ನಿಮಿಷಕ್ಕೆ ಬೇರೆ ಬೇರೆ ಅಂದರೆ ಒಂದು ಬೇರೆ ಬೇರೆ ಆಟಮ್ಗಳು, ಭೂಮಿಯ ಬೇರೆ ಬೇರೆ ಆಟಮ್ಗಳು, ಯೂನಿವರ್ಸ್ನ ಬೇರೆ ಬೇರೆ ಆಟಮ್ಗಳು ಫಾರ್ಮ್ ಆಗಲಿಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ವಿದಿನ್ 3 lakh years ಆಫ್ ಫ್ರಮ್ ದ ಬಿಗ್ ಬ್ಯಾಂಗ್ ಟೆಂಪ್ರೇಚರ್ ಡ್ರಾಪ್ ಬಿಡೆಡ್ 4500 ಕೆಲ್ವಿನ್. ಅಂದರೆ ಬಿಗ್ ಬ್ಯಾಂಗ್ ಥಿಯರಿ ಆದ 3 ಲಕ್ಷ ವರ್ಷಗಳ ಆದಮೇಲೆ ಇನ್ಫಿನಿಟ್ ಟೆಂಪ್ರೇಚರ್ ಇದ್ದಿದ್ದು 4500 ಕೆಲ್ವಿನ್ ಟೆಂಪ್ರೇಚರ್ಗೆ ಇಳೀತು. ಆ್ಯಂಡ್ ಗೇವ್ ರೈಸ್ ಟು ಅಟೋಮಿಕ್ ಮ್ಯಾಟರ್ಗಳಿಗೆ, ಅಂದರೆ ಅದ್ರ ಸ್ಪೀಡ್ ಜಾಸ್ತಿ ಆಯಿತು. ಆವಾಗ ಆಟಮ್ಗಳು ಬರ್ತಾ ಇತ್ತಲ್ಲ, ಉಗಮ ಆಗ್ತಿತ್ತಲ್ಲ, ಸೊ ಅದ್ರ ಸ್ಪೀಡ್ ಸ್ವಲ್ಪ ಆಕ್ಸಿಲರೇಟರ್ ಆಯಿತು. ದ ಎಕ್ಸ್ಪೆನ್ಷನ್ ಆಫ್ ಯೂನಿವರ್ಸ್ ಮೀನ್ಸ್ ಇನ್ಕ್ರೀಸ್ ಇನ್ ಸ್ಪೇಸ್ ಬಿಟ್ವೀನ್ ದ ಗ್ಯಾಲಕ್ಸೀಸ್. ಅದೇ ಒಂದು ಬಲೂನ್ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಸೊ ಅದೇ ಅಂದರೆ ಡಿಸ್ಟೆನ್ಸ್ ಎಕ್ಸ್ಪೆನ್ಷನ್ ಆಗೋದು ಅಷ್ಟೇ. ಅದನ್ನೇ ಇನ್ಕ್ರೀಸ್ ಎಕ್ಸ್ಪೆನ್ಷನ್ ಆಫ್ ಅಥವಾ ಇನ್ಕ್ರೀಸ್ ಆಫ್ ಯೂನಿವರ್ಸ್ ಅಂತ ಹೇಳ್ಬೋದು ನಾವು. ಆ್ಯಂಡ್ ಆಲ್ಟರ್ನೇಟಿವ್ ಟು ದಿಸ್ ವಾಸ್ ಹೋಲಿಸ್ ಕಾನ್ಸೆಪ್ಟ್ ಆಫ್ ಸ್ಟಡಿ ಸ್ಟೇಟ್. ಅಂದರೆ ಸೈಂಟಿಸ್ಟ್ ಹೋಲಿ ಏನು ಹೇಳ್ತಾನಂದರೆ ಇದು ಸರಿಯಲ್ಲ. ಆತನ ವಾದ ಏನಂದರೆ ಇಲ್ಲ, ಅದು ಇನ್ನೂ ಸ್ಟಡಿ ಸ್ಟೇಟಲ್ಲಿದೆ, ಅರ್ತ್ ಎಕ್ಸ್ಪ್ಯಾಂಡ್ ಆಗಿಲ್ಲ. ಅದು ಯಾವಾಗ ಅದು ಉಗಮವಾಗುವಾಗ ಹೇಗಿತ್ತು ಗ್ಯಾಲಕ್ಸಿ, ಇವಾಗಲೂ ಕೂಡ ಹಾಗೆ ಇದೆ ಅಂತೇಳಿ ಹೋಲಿ ಹೇಳ್ತಾನೆ. ಇಟ್ ಕನ್ಸಿಡರ್ ದ ಯೂನಿವರ್ಸ್ ಟು ಬಿ ರಫ್ಲಿ ದ ಸೇಮ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್, ಹೌಎವರ್ ವಿತ್ ಗ್ರೇಟರ್ ಎವಿಡೆನ್ಸ್ ಬಿಕಮಿಂಗ್ ಅವೈಲೇಬಲ್ ಅಬೌಟ್ ದ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ಅಂದರೆ ನಮಗೆ ಎಕ್ಸ್ಪ್ಯಾಂಡಿಂಗ್ ಆಗಿದೆ ಯೂನಿವರ್ಸ್ ಅಂತ ಹಬಲ್ ಹೇಳ್ತಲ್ಲನ, ಅದಕ್ಕೆ ತುಂಬ ಎವಿಡೆನ್ಸ್ ಸಿಕ್ಕಿದೆ. ಬಟ್ ಇವನು ಹೋಲಿ ಕಾನ್ಸೆಪ್ಟಿಗೆ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಸೈಂಟಿಸ್ಟ್ಗಳು ಈಗ ಪ್ರೆಸೆಂಟಾಗಿ ಇದ್ರ ಫೇವರ್ ಇದ್ದಾರೆ, ಹೌದು ಎಕ್ಸ್ಪ್ಯಾಂಡ್ ಆಗಿದೆ ಅಂತ. ದ ಸ್ಟಾರ್ ಫಾರ್ಮೇಷನ್ ನಂತರದಲ್ಲಿ ಇವಾಗ ಏನೆಲ್ಲ ಆಯಿತು, ಯೂನಿವರ್ಸ್ ಫಾರ್ಮೇಷನ್ ಅಂತ ಗೊತ್ತಾಯಿತು, ಯಾವ ರೀತಿ ಥಿಯರಿ ಹೈಪೋಥಿಸಿಸ್ ಅಂತ ಗೊತ್ತಾಯಿತು. ನಂತರ ದ ಸ್ಟಾರ್ ಹೇಗೆ ಫಾರ್ಮೇಷನ್ ಆಯಿತು, ದ ಡಿಸ್ಟ್ರಿಬ್ಯೂಷನ್ ಆಫ್ ಮ್ಯಾಟರ್ ಆ್ಯಂಡ್ ಎನರ್ಜಿ. ಆ ಒಂದು ಯೂನಿವರ್ಸ್ ಒಳಗೆ ಮ್ಯಾಟರ್ ಮತ್ತು ಎನರ್ಜಿಗಳ ಡಿಸ್ಟ್ರಿಬ್ಯೂಷನ್ ಆಗ್ತಾ ಬಂತು. ವಾಸ್ ನಾಟ್ ಈವನ್ ಇನ್ ದ ಅರ್ಲಿ ಯೂನಿವರ್ಸ್. ದಿಸ್ ಇನಿಷಿಯಲಿ ಡೆನ್ಸಿಟಿ ಡಿಫರೆನ್ಸ್ ಗೇವ್ ರೈಸ್ ಟು ಡಿಫರೆನ್ಸ್ ಇನ್ ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ಇಟ್ ಕಾಸ್ಡ್ ದ ಮ್ಯಾಟರ್ ಟು ಗೆಟ್ ಡ್ರಾ ಟುಗೆದರ್. ಇದು ಏನಾಯಿತು ಅಂದರೆ ಫಸ್ಟ್ ಯೂನಿವರ್ಸಲ್ಲಿ ಆಯ್ತಲ್ಲ, ಯೂನಿವರ್ಸ್ ಫಾರ್ಮ್ ಆಗಲು ಸ್ಟಾರ್ಟ್ ಆಯ್ತಲ್ಲ, ಆವಾಗ ಈ ರೀತಿಯೆಲ್ಲ ಸ್ಟಾರ್ಗಳಿರಲಿಲ್ಲ. ಸೊ ಏನಾಯ್ತು ಅಂದರೆ ಈವನ್ ಆಫ್ ದ ಟೈಮ್ ಹೋದಂಗೆ ಡೆನ್ಸಿಟಿಗಳು ಕೂಡ ಕಡಿಮೆ, ಇನಿಷಿಯಲ್ ಡೆನ್ಸಿಟಿ ಕಡಿಮೆ ಆದಾಗ, ಟೆಂಪ್ರೇಚರ್ ಕಡಿಮೆ ಆದಾಗ ಅಲ್ಲಿರುವಂತಹ ಮ್ಯಾಟರ್ಸ್ಗಳ ಎನರ್ಜಿಗಳು ಸ್ವಲ್ಪ ಬೇರೆ ಬೇರೆ ಗ್ರಾವಿಟೇಷನಲ್ ಫೋರ್ಸ್ಗಳಿಂದ ಅದೇ ಕೂಡ ಸ್ಟಾರ್ಗಳಾಗಿ ಫಾರ್ಮ್ ಆಗಲು ಶುರುವಾಯಿತು. ದಿಸ್ ಫಾರ್ಮ್ಡ್ ದ ಬೇಸಿಸ್ ಆರ್ ಡೆವಲಪ್ಮೆಂಟ್ ಆಫ್ ಗ್ಯಾಲಕ್ಸೀಸ್. ಇದೇ ಗ್ಯಾಲಕ್ಸಿಗಳ ಡೆವಲಪ್ಮೆಂಟ್ಗೆ ಕಾರಣ ಆಯಿತು. ಆ ಗ್ಯಾಲಕ್ಸಿ ಕಂಟೈನ್ಸ್ ಅ ಲಾರ್ಜ್ ನಂಬರ್ ಆಫ್ ಸ್ಟಾರ್ಸ್. ಗ್ಯಾಲಕ್ಸಿ ಸ್ಪ್ರೆಡ್ ಓವರ್ ವಾಸ್ಟ್ ಡಿಸ್ಟೆನ್ಸ್ ದಟ್ ಆರ್ ಮೆಜರ್ಡ್ ಇನ್ 1000 ಆಫ್ ಲೈಟ್ ಇಯರ್ಸ್. 1000 ಆಫ್ ಲೈಟ್ ಇಯರಲ್ಲಿ ಅದನ್ನು ಮೆಜರ್ ಮಾಡಬೇಕಾಗತ್ತೆ, ಅಷ್ಟು ಮಟ್ಟಿಗೆ ಗ್ಯಾಲಕ್ಸಿ ಸ್ಪ್ರೆಡ್ ಆಯಿತು, ವಾಸ್ಟ್ ಡಿಸ್ಟೆನ್ಸ್ ಸ್ಪ್ರೆಡ್ ಆಯಿತು ಅಂತ ಹೇಳ್ತಿದ್ದಾರೆ. ದ ಡಯಾಮೀಟರ್ ಆಫ್ ಇಂಡಿವಿಜುವಲ್ ಗ್ಯಾಲಕ್ಸಿ ರೇಂಜ್ ಫ್ರಮ್ 80,000 to 150,000 ಲೈಟ್ ಇಯರ್ಸ್. ಪ್ರತಿ ಇಂಡಿವಿಜುವಲ್ ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿ, ಈಗ ನಮ್ಮದು ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ಲ, ಇನ್ನೊಂದು ಗ್ಯಾಲಕ್ಸಿಗೆ ಅಪ್ರಾಕ್ಸಿಮೇಟ್ 80,000 to 150,000 ಲೈಟ್ ಇಯರ್ಸ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆ ಗ್ಯಾಲಕ್ಸಿ ಸ್ಟಾರ್ಟ್ಸ್ ಟು ಫಾರ್ಮ್ ಬೈ ಅಕ್ಯುಮುಲೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಇನ್ ದ ಫಾರ್ಮ್ ಆಫ್ ವೆರಿ ಲಾರ್ಜ್ ಕ್ಲೌಡ್ ಕಾಲ್ಡ್ ನೆಬುಲಾ. ಈ ಗ್ಯಾಲಕ್ಸಿ ಸ್ಟಾರ್ಸ್ ಯಾವ ರೀತಿಯಿಂದ ಫಾರ್ಮ್ ಆಯ್ತು ಅಂದರೆ ಹೈಡ್ರೋಜನ್ ಗ್ಯಾಸ್ ಇನ್ ದ ಫಾರ್ಮ್ ಆಫ್ ವೆರಿ ಲಾರ್ಜ್ ಕ್ಲೌಡ್, ಅಂದರೆ ಕ್ಲೌಡ್ ರೀತಿಯಲ್ಲಿದ್ದಂಥ ನೆಬುಲಾ ಅಂದರೆ ಕ್ಲೌಡೇ. ಸೊ ಅದರಲ್ಲಿರುವಂಥ ಹೈಡ್ರೋಜನ್ ಗ್ಯಾಸಿಂದ ಅದು ಸೇರ್ಪಡೆ ಆಗ್ತಾ ಈ ಗ್ಯಾಲಕ್ಸಿ ಸ್ಟಾರ್ಸ್ಗಳು ಫಾರ್ಮ್ ಆಯಿತು, ಹುಟ್ಕೊಂತ ಅಂತ ಹೇಳ್ಬೋದು. ಎವೆನ್ಚುವಲಿ ಗ್ರೋವಿಂಗ್ ನೆಬುಲಾ ಡೆವಲಪ್ಸ್ ಲೋಕಲೈಸ್ಡ್ ಕ್ಲಮ್ಸ್ ಆಫ್ ಗ್ಯಾಸ್. ಅಂದರೆ ಈ ಗ್ರೋವಿಂಗ್ ನೆಬುಲಾಯಿಂದ ಒಂದು ರೀತಿ
ಎಲ್ಲ ಕಡೆ ಒಂದೇ ರೀತಿ ಗ್ಯಾಸ್ ಅಕ್ಯುಮುಲೇಷನ್ ಶುರುವಾಯಿತು. ಸೊ ಅನೇಕ ಡಿಸ್ಟೆನ್ಸ್ಗಳಲ್ಲಿ ಸ್ಟಾರ್ಗಳು ಫಾರ್ಮ್ ಆಯಿತು ಅಂತ ಹೇಳ್ತಾರೆ. ಇದು ಗ್ರೋ ಆಗ್ತಾ ಆ ಗ್ಯಾಸ್ಗಳು ತುಂಬ ಡೆನ್ಸ್ ಆಯಿತು, ಅಂದರೆ ಜಡ ಅಂತೀವಲ್ಲ ಆ ರೀತಿ ಡೆನ್ಸ್ ಆಯಿತು. ಡೆನ್ಸ್ ಗ್ಯಾಸಸ್ ಬಾಡೀಸ್ ಆಗಿ ಕನ್ವರ್ಟ್ ಆಯಿತು, ಗಿವಿಂಗ್ ರೈಸ್ ಟು ಫಾರ್ಮೇಷನ್ ಆಫ್ ಸ್ಟಾರ್ಸ್. ದ ಫಾರ್ಮೇಷನ್ ಆಫ್ ಸ್ಟಾರ್ಸ್ ಇಸ್ ಬಿಲೀವ್ಡ್ ಟು ಹ್ಯಾವ್ ಟೇಕನ್ ಪ್ಲೇಸ್ ಸಮ್ 5 to 6 ಬಿಲಿಯನ್ ಇಯರ್ಸ್ ಅಗೋ. ಅಂದರೆ ಸ್ಟಾರ್ಸ್ ಅಂದರೆ ಬೇರೆ ಏನೂ ಅಲ್ಲ, ಈ ರೀತಿಯ ಹೈಡ್ರೋಜನ್ ಗ್ಯಾಸಿಯಸ್ ಬಾಡಿ ಇದೆಯಲ್ಲ, ಸೊ ಹೈಡ್ರೋಜನ್ ಆರ್ ಹೀಲಿಯಂ ಅಂದರೆ ಸನ್ ಆಯ್ತು. ಇಲ್ಲಿ ಹೈಡ್ರೋಜನ್ ಗ್ಯಾಸಸ್ ಇದೆಯಲ್ಲ, ಅದು ಟೈಮ್ ಆಫ್ ಪೀರಿಯಡೇ ಗಟ್ಟಿ ಜಡ ಆಗ್ತಾ ಅದೇ ಸ್ಟಾರ್ ಫಾರ್ಮೇಷನ್ ಆಯಿತು. ನಾವೊಂದು 5 to 6 ಬಿಲಿಯನ್ ಇಯರ್ಸ್ ಆಗೋದ್ರಲ್ಲಿ ಸ್ಟಾರ್ ಫಾರ್ಮೇಷನ್ ಆಗಿರ್ಬೋದು ಅಂತ ಬಿಲೀವ್ ಮಾಡ್ಬೋದು. ಸೊ ದ ಲೈಟ್ ಇಯರ್ ಇಸ್ ಎ ಮೆಜರ್ ಆಫ್ ಡಿಸ್ಟೆನ್ಸ್ ಆ್ಯಂಡ್ ನಾಟ್ ಆಫ್ ಟೈಮ್. ಲೈಟ್ ಇಯರ್ ಅಂದರೆ ನಮ್ಗೆ ಗೊತ್ತಿರುವಂತೆ ಡಿಸ್ಟೆನ್ಸ್ ಮೆಜರ್ ಮಾಡುತ್ತೆ, ಇದು ಟೈಮಿಗಲ್ಲ. ಡಿಸ್ಟೆನ್ಸ್ ಅಂದರೆ ಭೂಮಿಯಿಂದ ಸನ್ನಿಗೆ ಎಷ್ಟು ದೂರ ಇದೆ, ಅಥವಾ ಸನ್ನಿಂದ ಬೇರೆ ಸ್ಟಾರಿಗೆ ಎಷ್ಟು ದೂರ ಇದೆ ಅಂತ ನಾವು ಐಡೆಂಟಿಫೈ ಮಾಡೋದೇ ಲೈಟ್ ಇಯರ್ ಮೂಲಕ. ಸೊ ಲೈಟ್ ಟ್ರಾವೆಲ್ಸ್ ಎಟ್ ಅ ಸ್ಪೀಡ್ ಆಫ್ 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಅದು 2,96,000 ಸಮಥಿಂಗ್ ಇದೆ, ಬಟ್ ಅಪ್ರಾಕ್ಸಿಮೇಟ್ಲಿ ನಾವು 3 lakh ಅಂತ ತಗೊಳ್ಳುವ. 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಕನ್ಸಿಡರಿಂಗ್ ದ ಡಿಸ್ಟೆನ್ಸ್ ದ ಲೈಟ್ ವಿಲ್ ಟ್ರಾವೆಲ್ ಇನ್ 1 year ಇಸ್ ಟೇಕನ್ ಟು ಬಿ 1 light year. ಅಂದರೆ 1 light year ಅಂದರೆ 1 ವರ್ಷದಲ್ಲಿ ಆ ಬೆಳಕು ಎಷ್ಟು ದೂರ ಹೋಗುತ್ತೆ, ಅದಕ್ಕೆ 1 light year ಅಂತ ಕರೀತಾರೆ. ದಿಸ್ ಈಕ್ವಲ್ಸ್ ಟು 9.461 1 into 10^12 ಕಿಲೋಮೀಟರ್ ಅಂತ ಹೇಳ್ಬೋದು. The mean distance between the sun and the earth is 149,598 kilometer. In terms of light years, it is 8.311 minutes. ಅಂದರೆ 8 ನಿಮಿಷದಲ್ಲಿ ಸೂರ್ಯ ಹೋಮ ಆಗ್ತಾನೆ, ಅಥವಾ ಭೂಮಿ ಯಾವಾಗ ರೊಟೇಷನ್ ಆಗುತ್ತೆ ಸೂರ್ಯನ ಕಡೆಗೆ, ಸೊ ಆವಾಗ ಸೂರ್ಯನ ಬೆಳಕು ಕೇವಲ 8 ಸೆಕೆಂಡಲ್ಲಿ ಭೂಮಿಗೆ ಏನಾಗುತ್ತೆ ರೀಚ್ ಆಗುತ್ತೆ. ಇದಾದಮೇಲೆ ಈಗ ಫಾರ್ಮೇಷನ್ ಆಫ್ ಪ್ಲ್ಯಾನೆಟ್ಸ್ ಹೇಗೆ ಫಾರ್ಮ್ ಆಯಿತು, ದ ಸ್ಟಾರ್ ಫಾರ್ಮೇಷನ್ ಪ್ಲ್ಯಾನೆಟ್ಸ್ಗಳ ಫಾರ್ಮೇಷನ್ ಹೇಗಾಯಿತು ಅಂತ ಹೇಳ್ತಾ ಇದ್ರೆ, ದ ಫಾಲೋವಿಂಗ್ ಆರ್ ಕನ್ಸಿಡರ್ಡ್ ಟು ಬಿ ದ ಸ್ಟೇಜಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಪ್ಲ್ಯಾನೆಟ್ಸ್. The star are localized lumps of gas within a nebula. The gravitational force within the lumps leads to the formation of a core to the gas clouds and a huge rotating disk of gas, and thus develops around the gas core. ಸಿಂಪಲ್ ಈಗ ಸ್ಟಾರ್ ಹೇಗಾಯಿತು ಅದೇ ರೀತಿಯಲ್ಲಿ ಈ ಗ್ಯಾಸ್ಗಳ ಮೂಲಕ ಆ ನೆಬುಲಾದಲ್ಲಿ ಈ ಗ್ರಾವಿಟೇಷನಲ್ ಫೋರ್ಸ್ ಮತ್ತು ಈ ಗ್ಯಾಸ್ಗಳ ಮೂಲಕ ಒಂದು ರೀತಿ ರೊಟೇಟಿಂಗ್ ಡಿಸ್ಕ್ ರೂಪದಲ್ಲಿ ಈ ಗ್ಯಾಸ್ಗಳು ಅಕ್ಯುಮುಲೇಟ್ ಆದ್ದರಿಂದ ಅರೌಂಡ್ ದ ಗ್ಯಾಸ್ ಕೋರ್ ನಡುವೆ ಇದೇ ರೀತಿಯ ಒಂದು ಹೈಡ್ರೋಜನ್ ನೆಬುಲಾಸ್ ಅಥವಾ ಗ್ಯಾಸ್ಗಳು ರೊಟೇಷನ್ ಡಿಸ್ಕ್ ರೀತಿಯ ರೊಟೇಷನ್ ಆದ್ದರಿಂದ ಪ್ಲ್ಯಾನೆಟ್ಗಳ ಫಾರ್ಮೇಷನ್ ಆಗಿರ್ಬೋದು ಅಂತ ಊಹೆ ಮಾಡ್ಬೋದು.